ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೂ ಟಾಕ್ಸ್. ಇವತ್ತು CSK ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಕ್ರೇಜಿ ಅಂದ್ರೆ ಕ್ರೇಜಿ ಅಂತ ಹೇಳ್ಬೇಕು. ಒಂದು ಕಡೆ ಹೆಂಗೈತಾರೆ ಯೂಟ್ಯೂಬ್ದಾಗ ಸ್ವಲ್ಪ ಆ ಕಡೆಗೆ ಐತ್ಕರೆ ಪಂಜಾಬ್ದವ್ರು ಗೆಲ್ತಾರೆ ನನಗೆ ಸ್ವಲ್ಪ ಇದು ಇತ್ತು. ಒಂದು ಎಲ್ಲಿ ಮೂಲೆಗೆ ಅಂತ ಚೆನ್ನೈದವ್ರು ಗೆಲ್ತಾ ಅನಿಸಿತ್ತು. ಸೊ ನಮ್ಮ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇತ್ತು, ಅದಕ್ಕೆ ಪಂಜಾಬ್ದವ್ರು ಗೆದ್ದಾಯಿತು. ಸೊ ಹೇಳ್ಬೇಕಾದ್ರೆ ಇವತ್ತು ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಪ್ಪ. ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ಬ್ಯಾಟಿಂಗ್ ಅಟ್ಟೆ, ಇವು ಬಾಲಿಂಗ್ ಎಲ್ಲ ಎರಡು ಕಡೆ ಬಾಲಿಂಗ್ ಕಡೆ ಭಾಳ ಬಡ್ಸ್ಕೊಂಡಾರ. ಬ್ಯಾಟಿಂಗ್ ಎರಡು ಟೀಮ್ ನಾವು ಬ್ಯಾಟಿಂಗ್ ಭಾರಿ ಮಸ್ತ್ ಇತ್ತು. ಸೊ ಅದಕ್ಕೆ ಇವತ್ತಿನ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತ ಹೇಳ್ಬೇಕು. ಓಕೆ, ಇವತ್ತು ಪಂಜಾಬ್ ಕಿಂಗ್ಸ್ ವರ್ಸಸ್ CSK ಮ್ಯಾಚ್ ಇತ್ತು. ಟಾಸ್ ಗೆದ್ದು ಪಂಜಾಬ್ದವ್ರು ಏನು ಮಾಡಿದ್ರು, ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವಿ, ನೀವು ಬ್ಯಾಟಿಂಗ್ ಆಡ್ಕೊ ಹೋಗಿರ್ತಂದ್ರು. CSK ಬಂದ್ರಪ್ಪ ಬ್ಯಾಟಿಂಗ್ ಹೇಳ್ತ ನೀವು ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್. ನಾ ವಿಡಿಯೋದಾಗ ಹೇಳಿ ಓಪನಿಂಗ್ ಚೇಂಜ್ ಮಾಡಿ ನೋಡಿ, ಓಪನಿಂಗ್ ಚೇಂಜ್ ಮಾಡಿ ನೋಡ್ರಿ. ನಾವು ಇದನ್ನ ಆಡ್ಸೋರು, ನಮ್ದು ಇದ ಪ್ಲೇಯಿಂಗ್ ಇಲ್ಲ, ನಾವು ಇದನ್ನ ಆಡ್ಸೋರು. ಏನು ಮಾಡ್ಕೋತೆ ಮತ್ತು ಸಂಜು ಸ್ಯಾಮ್ಸನ್, ಋತುರಾಜ್ ಗೌಡಕ್ಕೂ ಓಪನಿಂಗ್ ಬಂದ ಕೂಡಲೇ ಗಾಯಕ್ವಾಡ್ ಆ ಕಡೆ ಫೋರ್ ಹೊಡೆದ್ರು, ಸಂಜು ಸ್ಯಾಮ್ಸನ್ ಫೋರ್ ಹೊಡೆದ್ರು ಕರೆ. ಮತ್ತು ಸಂಜು ಸ್ಯಾಮ್ಸನ್ ಅವ್ರು ಏನು ಹೊಡೆದು ಗೊತ್ತಿಲ್ತ. ಅದೇನು ಚೆನ್ನೈದಾಗ ಕಾಲಿಡೋದು ಮುಹೂರ್ತ ಹಂಗೈತು, ಮತ್ತೇನ ಅವ್ರ ಟೀಮ್ ಬಂದಿದ್ದಕ್ಕೆ ಹಂಗಾದತ್ತು, ಎದಕ್ಕೇನು ಆದತ್ತು ಗೊತ್ತಿಲ್ಲ. ವರ್ಲ್ಡ್ ಕಪ್ ಒಳಗೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ತಗೊಂಡಂಥ ಪ್ಲೇಯರು ಬಂದೀಗ IPL ಬಂದು ಪ್ರತಿ ಒಂದು ಇದು ಏನೋ ನೆಕ್ಸ್ಟ್ ಮ್ಯಾಚ್ ಎರಡು ಮ್ಯಾಚ್ ಆತ, ಎರಡು ಮ್ಯಾಚಾಗ ಒಂದು ಇಂಪ್ಯಾಕ್ಟ್ ಮಾಡ್ಲಾಕವಲ್ತೈತಿ. ಸೊ ಸಣ್ಣ ಮೀಮ್ಸ್ ಎಲ್ಲ ಮಾಡ್ಲತ್ತಾರೆ ಇವ್ರದ್ದು. ಸೊ ಇದು ನನಗೆ ಮಟ್ಟಿಗೆ ಎರಡು ಮ್ಯಾಚ್ನಾಗ ಎಂದು ಏನಂದ್ರೆ ಅಟ್ಲಗುಟ್ಟು ಹಗರ ತೊಗೊಬಾರ್ದು ಎರಡು ಮ್ಯಾಚ್ನಾಗ. ಈಗೆಲ್ಲ ಬರ್ಲತ್ತವ ಟ್ರೋಲ್ಸ ಮೀಮ್ಸ ಸಂಜು ಸ್ಯಾಮ್ಸನ್ ಮೇಲೆ. ಹಂಗೆ ನೋಡ್ರಿ ಅಲ್ಲಿ ಹಂಗೆ ಆಡಿದ್ರು, ಇಲ್ಲಿ ನೋಡ್ರಿ ಹಿಂಗೆ ಆಡಿರತ್ತೆ. ಇವ್ರಿಗೆ ನಾ ಹೇಳ್ತೇನೆ, ಪ್ಲಾಸ್ಟಿಕ್ ಫಾನ್ಸ್ ಭಾಳ ಇದ್ದು ನಮ್ಮ ಕಡೆ. ಒಟ್ಟು ಇವ್ರು ನೀವು ವರ್ಲ್ಡ್ ಕಪ್ಪಲ್ಲ ಏನು ಬೇಕಾತ ಅನ್ಕೊಡ್ರಿ, ಮಂದಿ ಎರಡು ಮ್ಯಾಚ್ ಏನು ತಪ್ಪ ಆಡಿದ್ರತಕ್ಕೋ ಪಕ್ಕ ನಿಮ್ಮ ಮೇಲೆ ಮೀಮ್ ಮಾಡೇ ಮಾಡ್ತಾರೆ. ಅದಕ್ಕೆ ಎಂದು ಯಾರ ಕಡೆನೂ ತಿಳಿ ಕೊಡ್ಸ್ಕೊಕ್ ಹೋಗ್ಬಾರ್ದು ಅಷ್ಟೇ. ಈಗ ಸಂಜು ಸ್ಯಾಮ್ಸನ್ ಮಾಡ್ಲತ್ತಿದ್ದ ಅದ ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ಟಾರ ಅಂದ್ರು ಏನಂದ್ರೆ ಇವ್ರ ಮೇಲೆ ಮೀಮ್ಸ್ ಮಾಡ್ಲತ್ತಾರ. ಏನು ಈಗಿನ ಇದು ಗೊತ್ತಿಲ್ಲ, ಸೊಸೈಟಿ ಸೋಷಿಯಲ್ ಮೀಡಿಯಾ ಹಂಗೈತೆ ಗೊತ್ತೈತೆ ನಿಮಗೆ. ಸೊ ಓಕೆ, ಇವತ್ತು ಸಂಜು ಸ್ಯಾಮ್ಸನ್ ಔಟ್ ಆದ ಕೂಡಲೇ ಬಂದಿದ್ದಂದ್ರೆ ಇವತ್ತು ಆಯುಷ್ ಮಾತ್ರ. ಇವತ್ತು CSK ಏನೋ ಒಂದು ಹೊಡೆದಾರು, ಒಂದು ವಿನ್ನಿಂಗ್ಸ್, ಒಂದು ಮಿನಿಮಮ್ ಸ್ಕೋರ್ ಯಾರನ್ನ 10 ಹೊಡೆದಾರ ಅಂದಕ್ಕೆ ಮೇನ್ ಕಾರಣನೇ ಆಯುಷ್ ಮಾತ್ರ. ಒಂದಲ್ಲ ಎರಡಲ್ಲ 73 ರನ್, 73 ರನ್. ಅದು ಯಾವ ಸ್ಟ್ರೈಕೆಟ್ ಒಳಗೆ 200 to 250 ಸ್ಟ್ರೈಕೆಟ್ ಒಳಗೆ ಆಡಿದ್ದು ಆಯುಷ್ ಮಾತ್ರ. ಈ ಪರಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂದ್ರೆ ಹೇಳ್ತೀನಿ, ಭಾಳ ಬಗೆ ಹೊಡೆದ್ರು. ಒಟ್ಟು ಈ ಬೌಲರ್ ದಯಾದವ್ರು ಕರುಣೆ ಏನೂ ತೋರಿಸಿಲ್ಲ. ಒಂದೇ ಮ್ಯಾಚ್ನಾಗ ಹೇಳಿಲ್ಲ ನಿಮ್ಗೆ, ಆಯುಷ್ ಮಾತ್ರ ಅಂತ ಹೆವಿ ಪೊಟೆನ್ಷಿಯಲ್ ಐತಿ. ಒಂದೇ ಮ್ಯಾಚ್ನಾಗ ಸ್ವಲ್ಪ ಬಾನ್ಸ್ ಮಾಡ್ಕೋದು. ಇವತ್ತೇನೈತಿ ಒಂದು 4-5 ಬಾಲ್ ಏನು ಕಾಯ್ಕೊಂಡು ಹಿಡಿದ್ರು, ಮುಂದೆ ಬಂದು ಇಕ್ಕದ್ದು ಹೇಳ್ತೀನಿ. ಇವು ವೈಶಾಖ್ ವಿಜಯಕುಮಾರ್ನು ಬಿಡಲಿಲ್ಲ, ಮಾರ್ಕೋ ಆ್ಯನ್ಸನ್ ಬಿಡಲಿಲ್ಲ, ಪಾಟ್ಲೇಟ್ನು ಬಿಡಲಿಲ್ಲ, ಮತ್ತು ಇನ್ನೂ ಯಾರು ಬರ್ತಾರೆ ಯಾರಂದ್ರೆ ಯಾರನ್ನೂ ಬಿಟ್ಟಿಲ್ಲ ಇವತ್ತು ಮ್ಯಾಚ್. ಒಬ್ಬರನ್ನ ಬಿಟ್ಟರೆ ಎಲ್ಲರೂ ಹಾಕೊಂಡು ಗುಮ್ಮಿದ್ರು ಇವತ್ತು. ಇನ್ನು ಋತುರಾಜ್ ಗಾಯಕ್ವಾಡ್ ಆ ಕಡೆ ಕುಂಡ್ರ ಕಾಲದ ಚಲ್ಗೆ ಹೊಡ್ಲಿಕ್ಕೆ ಹೋಗಿನತ್ತೆ. ಅವ್ರ ಏನು ಸ್ಕಿಲ್ ತೋರ್ಸ್ಲಕ್ಕೆ ಹೋಗಿ ಔಟ್ ಆದ್ರು ಇವತ್ತು ಋತುರಾಜ್ ಗಾಯಕ್ವಾಡ್. ಇನ್ನು ನೆಕ್ಸ್ಟ್ ಅವ್ರದಾಗಿಂದ ಋತುರಾಜ್ ಗಾಯಕ್ವಾಡ್ ಔಟ್ ಆಗಿಂದ ಯಾರು ಬರ್ತಾರಪ್ಪ ಅಂದ್ರೆ ಅದು ಇವ್ರು ಶಿವಮ್ ದುಬೆ ಅನದರ್. ಏನಂದ್ರೆ ಈಗ ಚೆನ್ನೈ ಟೀಮ್ನ ಧೋನಿ ಇಲ್ಲಲ್ಲ, ಧೋನಿ ಕೆಲಸನ ಶಿವಮ್ ದುಬೆ ಮಾಡ್ಲತ್ತಾರ ಸದ್ಯಕ್ಕೆ. ಇದಕ್ಕರ ಪ್ರತಿ ಮ್ಯಾಚ್ ಏನೈತಿ, ಚೆನ್ನೈ ಟೀಮ್ನ ಧೋನಿ ಅವ್ರು ಕಾಪಾಡ್ತಿದ್ರು ಮೊದಲು. ಅಂದ್ರೆ ಅರ್ಲಿ 18 ಅಂದ್ರೆ 2018, 19, 20 ಆಗೈತಿ ಧೋನಿ ಅವ್ರು ಕಾಪಾಡ್ತಿದ್ರು CSK ಟೀಮಿನ. ಈಗೇನೈತಿ ಶಿವಮ್ ದುಬೆ ಕಾಪಾಡ್ಲತ್ತಾರ ಜಾಗದಾಗ ಬಂದು. ಧೋನಿ ಅವ್ರ ಜಾಗದಾಗ ಬಂದು CSK ಟೀಮ್ನ ದುಬೆ ಅವ್ರು ಕಾಪಾಡ್ಲತ್ತಾರ. ಒಂಥರ ಏನೋ ಫಿನಿಶಿಂಗ್ ಲೆಗಸಿ ಏನೋ ಕಂಟಿನ್ಯೂ ಆಗೈತೆ ಹೇಳ್ಬೇಕು. ದುಬೆ ಟು ಧೋನಿ ಅಲ್ಲ, ಧೋನಿ ಟು ಡುಬೆ. ಸೊ ಅವ್ರ ಕೆಲಸನ ಇವ್ರು ಮಾಡ್ಲತ್ತಾರ. ಅಂದ್ರೆ ಹಿಂಗೆ ಮಾಡಿ CSKದವರು ಬಂದಿದ್ದು 10 ರನ್. ಏನೋ ನಂಬಿಕೆ ಇತ್ತವ್ರು CSKದವ್ರು 10 ರನ್. ನಾನು ಬೇರೆ ವಿಡಿಯೋದಾಗ ಹೇಳಿ ಏನಂದ್ರೆ ಚೆನ್ನೈನ ಚಬಕ್ ಪಿಚ್ಚನ 10 ರನ್ ನೋಡಿದ್ರೆ ವಿನ್ನಿಂಗ್ ಸ್ಕೋರ್ ಇದು ಹಂಗೆ ಮಾಡಿ ಗೆಲ್ತಾರೆ. ಅಂದ್ರೆ ಪ್ರಿಯಾಂಶ್ ಹೈರಾಣ್, ಪ್ರಭ್ ಸಿಮ್ರನ್ ಸಿಂಗ್ ಲೇ ಬೆಟ್ಟ ಆತಂದ್ರೆ ನಮ್ಗೆ ಅಲ್ಲ ಏನು ಕ್ಯಾ ಕಾಣ ಚಾತೆ ಅಂತೇಳಿ ರಾಂಗ್ ಬಡ್ದಿದ್ದು ಅದು ತೀರೋ. ಪ್ರಿಯಾಂಶ್ ಹೈರಾಣ್ ಅಂದ್ರೆ 350 ಸೆಕೆಂಡ್ ಅಣ್ಣ ಯಾವ ಪರಿ ಹೊಡ್ಲತ್ತ ಗೊತ್ತೈತೆ ನಿಮಗೆ. ನಾನು ನೋಡ್ತೀನಿ ಬಂದು ಹೊರಗೂ ಬನ್ನಿ ಬಂದು ನೋಡ್ತೀನಿ 2 ಬಾಲಿಗೆ 11 ರನ್ ಕುಣ್ಸ್ಲಾತಾನ. ಆಕೆ ಇವ್ರನ್ನ ಮ್ಯಾಟ್ ಹೆನ್ರಿ ನ್ಯೂಜಿಲ್ಯಾಂಡ್ ಪ್ರೀಮಿಯಂ ಫಾಸ್ಟ್ ಬೌಲರ್, ಅವನು ಪಾಕಿಸ್ತಾನ್ ಪ್ರೀಮಿಯಂ ಫಾಸ್ಟ್ ಬೌಲರ್ ತಮ್ಮ ಹಾಕಿ ಹೊಡೆದಾನ. ಎದಕ್ಕಾರ ಹೊಡೆದಿದ್ದು ಯಾವ ಪ್ರಿಯಾಂಶ್ ಹೈರಾಣ್ ಮ್ಯಾಟ್ ಹೆನ್ರಿನ ಬಿಟ್ಟಿಲ್ಲ, ಯಾರು ಖಲೀಲ್ ಅಹ್ಮದನ್ನು ಬಿಟ್ಟಿಲ್ಲ, ರಾಹುಲ್ ಚಹರ್ನು ಬಿಡಲಿಲ್ಲ. ರಾಹುಲ್ ಚಹರ್ ಬಿಡ್ರಿ ಔಟ್ ಆಗಿದ್ರು ಬಿಡು, ಯಾರೂ ಬಿಟ್ಟಿಲ್ಲ ಇವತ್ತು. ಕೇಳಕ್ಕೆ ಹೋಗ್ಬೇಡ್ರಿ. ಮ್ಯಾಟ್ ಹೆನ್ರಿನ ಬಿಡಲಿಲ್ಲ, ಖಲೀಲ್ ಅಹ್ಮದ್, ಇನ್ನು ಯಾರು ಬರ್ತಾರೋ ಮುಳ್ಕಿದವ್ರು ಯಾರು ಬಂದ್ರು ಯಾರನ್ನೂ ಬಿಟ್ಟಿಲ್ಲ ಅಣ್ಣ. ಇನ್ನು ಈ ಕಡೆ ಪ್ರಭ್ ಸಿಮ್ರನ್ ಸಿಂಗ್ ಅಣ್ಣ ಏನೈತಿ ಒಟ್ಟು ಅಗದಿ ಪ್ರಿಯಾಂಶ್ ಹೈರಾಣ್ ಹೊಡಿತಕ್ಕ ಕಾಯ್ಕೊಂಡು ಕೂತಿದ್ದ, ಮತ್ತು ಏನೂ ಮಾಡಲಿಲ್ಲ. ಮತ್ತು ಗದ್ಲ ಏನೂ ಇಲ್ಲ. 19 ಬಾಲಿಗೆ 19 ರನ್. ಇವಾಗ ಪ್ರಿಯಾಂಶ್ ಹೈರಾಣ್ ಔಟ್ ಆದ.
ಅಸಲಿ ಮುಖ ಅವಾಗ ತೋರಿಸಿದ ಅಣ್ಣ. ಈ ಪರಿಪಡದಂತೆ ರಾಹುಲ್ ಚಹರ್ನ ತೊಗೊಂಡ, ಮತ್ತು ಹಂಗೆ ರಾಹುಲ್ ಚಹರ್ನ ತೊಗೊಂಡ ವೈಶಾಖ್ ಮಿಸ್ಗುಪ್ತಾನ, ಮ್ಯಾಟ್ ಹೆನ್ರಿನ ತೊಗೊಂಡ, ಖಲೀಲ್ ಅಹ್ಮದ್, ಮತ್ತು ಚೆನ್ನೈ ಟೀಮ್ನ ಯಾರ್ಯಾರ ಬೌಲರ್ಸ್ಕೊಂಡು ಎಲ್ಲರೂ ತೊಗೊಂಡ. ಸಾರಿ ಇನ್ನೊಂದು ಚೆನ್ನೈ ಇನ್ನಿಂಗ್ಸ್ ಒಳಗೆ ಸರ್ಫರಾಜ್ ಖಾನ್ ಅವ್ರನ್ನ ಬಿಟ್ಟ. ಸರ್ಫರಾಜ್ ಖಾನ್ ಆಡಿದ್ದು ನೋಡ್ರಿ ನನಗಂದ್ರೂ ಶಾಕ್. ಇದಕ್ಕಾರ ಈ ಗಲಿ ಕ್ರಿಕೆಟ್ ಆಡ್ತಿರ್ತಾರಲ್ಲ ಫೀಲ್ಡರ್ಸ್ಗಳು ಈ ಕಡೆ ಬಿಡಿದು ಯಾಕಡೆ ಬಿಡಿದು ಏನು ತಿಳಿಯೋದು. ನಾವು ಒಟ್ಟು ಅಗದಿ ಅವ್ರ ಕ್ರಿಕೆಟ್ ಸ್ಕಿಲ್ನ ಕಲಿಬೇಕು. ಅಪ್ಕಮಿಂಗ್ ನಾವತ್ತು ಮತ್ತು ನಮ್ಮ ಮುಂದೆ ಈಗ ಏನು ಬರ್ತೀವಿ ನಾವೆಲ್ಲ ನಮ್ಮ ಜನ್ರೇಷನ್ ಐತೆ ನಾವು ಕಲಿಬೇಕಲ್ಲ. ಏನೋ ಸರ್ಫರಾಜ್ ಖಾನ್ ಅವ್ರು ಆಡೋ ಬ್ಯಾಟಿಂಗ್ ನೋಡಿ ಅಗದಿ ಬಾಲ್ ರಿಲೀಸ್ ಪುಟ್ಟಾಗಿ ಬ್ಯಾಟಿಂಗ್ ಬೋರ್ತಕ ಬಾಲರ್ಗೆ ಯಾವುದೂ ಕ್ಲೂ ಕೊಡಂಗಿಲ್ಲ. ಒಟ್ಟು ನಾ ಇದೇ ಶಾರ್ಟ್ ಆಡ್ತೀನಿ, ಇದೇ ಜಾಗದಾಗ ಆಡ್ತಂತೆ ಅಷ್ಟು ಸೀಕ್ರೆಟ್ ಇಟ್ಟಿರ್ತಾರೋ. ಅಗದಿ ಬಾಲ್ ಪಿಚ್ ಆತನೊಟ್ಟಿಗೆನ ಬೌಂಡ್ರಿ ಹೊಡಿತಾರೆ. ಸೊ ಇದನ್ನ ನಾವು ನಮ್ಮ ಜನ್ರೇಷನ್ ಅವ್ರು ಎಲ್ಲ ಕಲೀನು. ಇದಕ್ಕಾರ ಅಂಥ ಶಾರ್ಟ್ ಕಲಿಸ್ಕೊಟ್ರು ಇವತ್ತು. ಸೊ ನನಗಂದ್ರೆ ಹೆವಿ ಖುಷಿ ಆಯ್ತು. ಸರ್ಫರಾಜ್ ಖಾನ್ ಅವ್ರ ಬ್ಯಾಟಿಂಗ್ ನೋಡೋಕೆ ಖುಷಿ ಆಯ್ತು. ಇದಕ್ಕಾರ ಚೆನ್ನೈದಾಗ ಯಾರು ಬ್ಯಾಟಿಂಗ್ ನೋಡೋಕೆ ಇಷ್ಟಪಡಲ್ಲ, ಕರೆ ಸರ್ಫರಾಜ್ ಖಾನ್ ಅವ್ರ ಬ್ಯಾಟಿಂಗ್ ನೋಡೋಕೆ ಹೆವಿ ಖುಷಿ ಆಯ್ತು ಇವತ್ತು. ಅವ್ರು ಹೊಡೆದ ಒಂದೊಂದು ಶಾರ್ಟು ನೆಕ್ಸ್ಟ್ ಲೆವೆಲ್ ಇದು ಶಾರ್ಟ ಅಂದ್ರೆ ಏನಾದ್ರು ಮಾಡಿ ಚೆನ್ನೈಯವರು ಗಯ. ಇನ್ನು ಸರ್ಪಂಚ್ ಸಾಬ್ ನಮ್ಮ ಶ್ರೇಯಸ್ ಅವರು ಅಂತೂ ನಿಮ್ಗೆ ಗೊತ್ತಿದ್ದಂಗೆ ಮ್ಯಾಚ್ ಗೆಲ್ಸಿದ್ರು ಫೇಮಸ್. ನೆಕ್ಸ್ಟ್ ಲೆವೆಲ್ ಹೊಡೆದ್ರು. ಇನ್ನು ಗೊತ್ತಿತ್ತು ಇನ್ನೇನು ಕಂಬ್ಯಾಕ್ ಮಾಡ್ತು ಅಲ್ಲ. ಇನ್ನು ಉಳಿದಿದ್ದೆ ಒಟ್ಟು 24 ರನ್ ಉಳಿದವು. ಅದ್ರಾಗ 2 ವಿಕೆಟ್ ಬೀಳೋಣ ಸ್ಟಾರ್ ಸ್ಪೋರ್ಟ್ಸ್ ಕಾಮೆಂಟೇಟ್ರು ಇನ್ನು CSK ಈ ಮ್ಯಾಚ್ ಕಂಬ್ಯಾಕ್ ಮಾಡ್ತಾ ಇದ್ರ ಅಲ್ಲ. 24 ರನ್ ಅದು ಇರುವುದ ಅದ್ರಾಗ ಹೆಂಗೆ ಕಂಬ್ಯಾಕ್ ಮಾಡ್ತಿರ್ಬೇಕತ್ತ. ಈಗ ಕಾಮೆಂಟ್ರಿ ನೆಕ್ಸ್ಟ್ ಲೆವೆಲ್ ಸ್ಟಾರ್ ಸ್ಪೋರ್ಟ್ಸ್ ಒಳಗೆ ಅವಾರ್ಡ್ ಕೊಡ್ಬೇಕು ಇವ್ರಿಗೆ ಎಲ್ಲರಿಗೆ. ಮತ್ತು ಏನೋ ಮಾಡಿ ಲಾಸ್ಟಿಗೆ ಒಂದು ಸ್ಟೋಯ್ನಿಸ್ ಅವ್ರಿಗೆ ಗೊತ್ತೈತೆ ನಿಮ್ಗೆ, ಅವ್ರು ಇಲ್ಲಿಗಲ್ ರೂಟ ಮತ್ತು ಶಾರ್ಟ್ಗಟ್ ಹುಡುಗಾಡ್ತಿರ್ತಾರೆ ಬೌಂಡ್ರಿ 6 ಹೊಡ್ಲಿಕ್ಕೆ. ಅದಕ್ಕೆ ಹಿಂದೆ ಬಿಡಿದ್ರು. ಮತ್ತು ಶಶಾಂಕ್ ಸಿಂಗ್ ನಿಮ್ಗೆ ಗೊತ್ತಿದ್ದಂಗೆ ಅದನ್ನ ಫಿನಿಶ್ ಮಾಡ್ಲಿಕ್ಕೆ ಫೇಮಸ್ ಅಪೋನೆಂಟ್ ಟೀಮ್ನ. ಸೊ ಆಡ್ಲಿಕ್ಕೆ ಫಿನಿಶ್ ಮಾಡಿ ಈ ಕಥೆಯನ್ನು ಇಲ್ಲಿಗೆ ಮುಗಿಸಲಾಯಿತು. ನೆಕ್ಸ್ಟ್ ಇನ್ನು ಬರುತ್ತಿರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಮ್ಮ ಬೆಂಗಳೂರು ಸ್ಟೇಡಿಯಂನಲ್ಲಿ ಆಡಬೇಕಾಗಿದೆ. ಆ ಟೈಮಿನಲ್ಲಿ ಈ ಥರ ಬಾಲಿಂಗ್ ಹಾಕಿದ ನಮ್ಮ RCB ತಂಡದ ಪ್ಲೇಯರ್ಸ್ಗಳು ಇವ್ರನ್ನು ಹಸಿದಾಗೆ ಮುಕ್ಕುವ ಸಾಧ್ಯತೆ ಬಹಳ ಇರ್ತದೆ. ಆದ ಕಾರಣ ಹುಷಾರಾಗಿರಿ CSKದವರು, ನಿಮಗೆ ಇದು ದೊಡ್ಡ ಎಚ್ಚರಿಕೆ. ಸೊ ಇಷ್ಟ ಈ ವಿಡಿಯೋಲಿ ಮುಗಿಸೋಣ. ಈ ವಿಡಿಯೋ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತಾಡೋಣ. ಎಲ್ರಿಗೂ ನಮಸ್ಕಾರ.